ಹೆಲೋ ಫ್ರೆಂಡ್ಸ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಗೊತ್ತಾಗುತ್ತೆ. ಈ ದೋಸೆ ನೋಡಿ ಎಷ್ಟು ಗರಿಗರಿಯಾಗಿದೆ ಅಲ್ವಾ, ಹಾಗೆಯೇ ಎಷ್ಟು ಕಲರ್ಫುಲ್ ಆಗಿದೆ. ನೋಡಿದ್ರೇ ತಿನ್ನಬೇಕು ಅಂತ ಅನಿಸುತ್ತೆ. ಒಳ್ಳೆ ಕೇಸರಿ ಬಣ್ಣದಲ್ಲಿದೆ. ತುಂಬಾ ರುಚಿಯಾಗಿರುವಂತಹ, ಮಾಡಲಿಕ್ಕೆ ಅಂತ ತುಂಬ ಸುಲಭವಾಗಿರುವಂತಹ ಒಂದು ದೋಸೆ. ಕೇವಲ 2 ಸಾಮಗ್ರಿಗಳು ಸಾಕಿದ್ದಕ್ಕೆ. ಬನ್ನಿ ಈ ದೋಸೆನ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಇದಕ್ಕೆ ಬೇಕಾಗಿರುವಂಥದ್ದು ಸಿಹಿ ಕುಂಬಳಕಾಯಿ ಅಥವಾ ಚೀನಿಕಾಯಿ ಅಂತ, ಸಣ್ಣದಾದರೆ ಚೀನಿಕಾಯಿ ಅಂತ ಹೇಳ್ತಾರಲ್ವ ಅಂಥದ್ದು. ಇದು ಬಲಿತಿರೋದಾಗಿರೋದ್ರಿಂದ ಇದರ ಸಿಪ್ಪೆಯನ್ನೆಲ್ಲ ತೆಗಿಬೇಕು. ಸುಮಾರು ದೊಡ್ಡದಾದರೆ ಕಾಲು ಭಾಗದಷ್ಟು ಸಾಕು, ಮೀಡಿಯಮ್ ಆದರೆ ಅರ್ಧ ಭಾಗದಷ್ಟು ತಗೊಳ್ಳಿ. ತುಂಬ ಎಳೆದಾಗಿದ್ದರೆ ಅದರ ಸಿಪ್ಪೆ ಎಲ್ಲ ಏನು ತೆಗೆಯೋದು ಬೇಡ, ಹಾಗೆಯೇ ಹಾಕೋಬೋದು. ಈಗ ಇದರ ಸಿಪ್ಪೆ ಎಲ್ಲ ತೆಗೆದಾದ್ಮೇಲೆ ಸಣ್ಣ ಸಣ್ಣ ತುಂಡುಗಳನ್ನಾಗಿ ಇದನ್ನು ಕಟ್ ಮಾಡ್ಕೊಳ್ಳಿ, ಅಥವಾ ತೆಳುವಾದ ಒಂದು ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಎಲ್ಲ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನು ನೀರು ಹಾಕಿ ಚೆನ್ನಾಗಿ ಒಂದು ಸರ್ತಿ ತೊಳಿತಾ ಇದ್ದೀನಿ. ಆಮೇಲೆ ಇಲ್ಲಿ ನೋಡಿ, 2 ಕಪ್ನಷ್ಟು ಅಕ್ಕಿಯನ್ನು 2 ಗಂಟೆ ನೀರಿನಲ್ಲಿ ನೆನೆ ಹಾಕಿದ್ದೀನಿ ನಾನು. ಇದರ ನೀರನ್ನೆಲ್ಲ ಬಸ್ತಿದ್ದೀನಿ. ಇದಕ್ಕೆ ಈ ಸಿಹಿ ಕುಂಬಳಕಾಯಿಯ ಹೋಳುಗಳನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಒಂದು ಸರ್ತಿ ಮಿಕ್ಸ್ ಆದಮೇಲೆ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳಿ. ಆಮೇಲೆ ಸುಮಾರು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊಂಡು ನುಣ್ಣಗೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಈ ರೀತಿ ಗ್ರೈಂಡ್ ಮಾಡ್ಕೊಂಡು ಆಗಿದೆ ನೋಡಿ. ಈಗ ಇದನ್ನೊಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಇನ್ನೂ ಸ್ವಲ್ಪ ಉಳಿದಿರುವಂತಹ ಅಕ್ಕಿ ಮತ್ತು ಸಿಹಿ ಕುಂಬಳಕಾಯಿಯನ್ನು ರುಬ್ಬಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಂಡು ಚೆನ್ನಾಗಿ ಇದನ್ನು ಕಲಸ್ಕೊಳ್ಳಿ. ಸಿಹಿ ಕುಂಬಳಕಾಯಿ ಹಾಕಿರೋದ್ರಿಂದ ಹಿಟ್ಟು ನೋಡಿ ಎಷ್ಟು ಜಾಸ್ತಿ ಆಗಿದೆ ಅಂತ. ಇಷ್ಟು ನನಗೆ ಈಗ ದೋಸೆ ಮಾಡಲಿಕ್ಕೆ ಬೇಡ, ಸ್ವಲ್ಪ ಅರ್ಧದಷ್ಟು ನಾನು ತೆಗೆದು ಬೇರೆ ಇಡ್ತೀನಿ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕಿಬಿಟ್ಟು ಇದನ್ನು ತೆಳ್ಳಗೆ ಮಾಡ್ಕೊಳ್ಬೇಕು. ಈ ದೋಸೆಯನ್ನು ನಾವು ರವಾ ದೋಸೆ ಮಾಡ್ತೇವಲ್ವ, ಅದೇ ಥರ ಮಾಡ್ಕೋಬೇಕು. ಆದರೆ ಹಿಟ್ಟು ಮಾತ್ರ ರವಾ ದೋಸೆಗಿಂತ ಸ್ವಲ್ಪ ದಪ್ಪ ಇರಬೇಕು, ಈ ಹದದಲ್ಲಿ ಇರಲಿ. ದೋಸೆ ಹಂಚು ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಳ್ಳಿ. ಆನಂತರ ರವಾ ದೋಸೆ ನಾವು ಹೇಗೆ ಮಾಡ್ತೀವಿ ನೋಡಿ, ಅದೇ ಥರ ಹಿಟ್ಟು ಹಾಕೋಬೇಕು. ಈ ರೀತಿ ತೆಳ್ಳಗೆ ಹಾಕಿಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಆಮೇಲೆ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, 1-2 ಸ್ಪೂನ್ನಷ್ಟು. ನಂತರ ಫಸ್ಟ್ ಒಂದು ಸ್ವಲ್ಪ ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳಿ. ಅರ್ಧ ನಿಮಿಷ ಆದಮೇಲೆ ಮುಚ್ಚಳ ತೆಗಿತಾ ಇದ್ದೀನಿ. ನೋಡ್ಬೋದು ದೋಸೆ ಎಷ್ಟು ಕಲರ್ಫುಲ್ ಆಗಿ ಬಂದಿದೆ ಅಂತ. ಈಗ ಈ ದೋಸೆನ ಮಗುಚಿ ಹಾಕಿ ಬೇಯಿಸ್ಕೋಬೇಕು. ಇದು ಒಂದು ಅರ್ಧ ನಿಮಿಷ ಬೇಯಿಸಿದರೆ ಸಾಕು. ಮಗುಚಿ ಹಾಕಿಬಿಟ್ಟು ಬೇಯಿಸಿದರೆ ತುಂಬ ರೋಸ್ಟಾಗಿ ಬರುತ್ತೆ, ಹಾಗೆಯೇ ರುಚಿ ಕೂಡ ಇದು ಚೆನ್ನಾಗಿರುತ್ತೆ. ಈಗ ನೋಡಿ, ದೋಸೆಯನ್ನು ತೆಗಿತಾ ಇದ್ದೀನಿ ನಾನು. ಎಷ್ಟು ರೋಸ್ಟಾಗಿ ಬಂದಿದೆ ನೋಡ್ಬೋದು ನೀವಿಲ್ಲಿ. ತುಂಬಾ ಚೆನ್ನಾಗಿದೆ, ಟೇಸ್ಟ್ ಕೂಡ ಹಾಗೇ. ಇದಕ್ಕೆ ಯಾವುದೇ ಚಟ್ನಿ ಕೂಡ ಬೇಡ, ತುಪ್ಪದ ಜೊತೆ ಅಥವಾ ಬೆಣ್ಣೆ ಜೊತೆ ಹಾಕ್ಕೊಂಡು ತಿಂದರೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು. ಈಗ ಇನ್ನೊಂದು ದೋಸೆ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ತೆಗಿಯೋದಕ್ಕೆ. ಹಾಗೆಯೇ ಒಳ್ಳೆ ಕಲರ್ಫುಲ್ ಆಗಿದೆ ಅಲ್ವಾ. ರುಚಿನೂ ಅಷ್ಟೇ, ಹಾಗೆಯೇ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಮಕ್ಕಳಿಗೆ ಈ ರೀತಿಯ ದೋಸೆಯನ್ನು ಮಾಡಿಕೊಡಿ. ನಮಗೆ ದೊಡ್ಡವರಿಗೂ ಕೂಡ ಇದಕ್ಕೆ ನೆಂಚೋದಕ್ಕೆ ಏನು ಕೂಡ ಬೇಕು ಅಂತ ಅನಿಸಲ್ಲ, ಅಷ್ಟು ರುಚಿಯಾಗಿದೆ. ಈಗ 3 ದೋಸೆ ಮಾಡಿ ನಿಮಗೆ ತೋರಿಸಿದ್ದೀನಿ. ಖಂಡಿತ ನೀವು ಇದನ್ನು ಒಂದು ಸರ್ತಿ ಟ್ರೈ ಮಾಡಿ. ಓಕೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹಾಗಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರದ ರೆಸಿಪಿಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಥ್ಯಾಂಕ್ ಯು.